ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವತಿಯಿಂದ ಜಾರಿಗೆ ತರಲಾಗಿರುವ ನೂತನ ಡಿಜಿಟಲ್ ಇ-ಸ್ಟ್ಯಾಂಪ್ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಚಿಕ್ಕಮಗಳೂರು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ವಿಶೇಷ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಉಪ ನೋಂದಣಾಧಿಕಾರಿ ಕರಿಯಮ್ಮ, ಉಪ ನೋಂದಣಾಧಿಕಾರಿ ಶಶಿಕಲಾ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸುನೀಲ್, ಸತೀಶ್ ಮೊದಲಾದವರು ಭಾಗವಹಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಈ ವ್ಯವಸ್ಥೆಯಡಿ ಸಾರ್ವಜನಿಕರು ಮಧ್ಯವರ್ತಿಗಳಿಲ್ಲದೆ ಕಾವೇರಿ 2 ಪೋರ್ಟಲ್ ಮೂಲಕ ಮನೆಯಲ್ಲಿಯೇ ಕುಳಿತು ಇ-ಸ್ಟ್ಯಾಂಪ್ ಪಡೆದುಕೊಳ್ಳಬಹುದು. ಪ್ರತಿ ಇ-ಸ್ಟ್ಯಾಂಪ್ ಪೇಪರ್ ವಿಶಿಷ್ಟವಾದ QR ಕೋಡ್ ಮತ್ತು ಡಿಜಿಟಲ್ ವಾಟರ್ ಮಾರ್ಕ್ ಹೊಂದಿದ್ದು, ನಕಲು ಮಾಡುವುದನ್ನು ಅಥವಾ ದುರುಪಯೋಗ ಪಡಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ತಡೆಯುತ್ತದೆ. ನಕಲಿ ಸ್ಟ್ಯಾಂಪ್ ಪೇಪರ್ಗಳ ದಂಧೆಗೆ ಕಡಿವಾಣ ಹಾಕಲು ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಮುದ್ರಾಂಕ ಶುಲ್ಕದಲ್ಲಿ ಪಾರದರ್ಶಕತೆ ತರಲು ಈ ಡಿಜಿಟಲ್ ವ್ಯವಸ್ಥೆ ಸಹಕಾರಿಯಾಗಿದೆ. ಈ ಸ್ಟ್ಯಾಂಪ್ ಮೂಲಕನೇ ನೀವು ಪ್ರತಿ ಡಾಕ್ಯುಮೆಂಟ್ಗೂ ಕೂಡ ಪೇಮೆಂಟ್ ಮಾಡುವಂಥದ್ದು ಇರುತ್ತೆ. ಸೊ ಇದರ ಬಗ್ಗೆ ಇದು ಮೊದಲನೇ ಹಂತ. ನಿಮ್ಮ ಮುಂದಿನ ಏನು ಪೇಪರ್ಗಳ ಮತ್ತೆ ಕರ್ನಾಟಕವನ್ನು ಗ್ರಾಮವನ್ನು ಸಾರ್ವಜನಿಕರು ಇ-ಸ್ಟ್ಯಾಂಪ್ ಪಡೆಯುವ ವಿಧಾನದ ಬಗ್ಗೆ ಗೊಂದಲಕ್ಕೊಳಗಾಗಬಾರದು. ಈ ತರಬೇತಿಯಲ್ಲಿ ಸ್ಟಾಂಪ್ ಪೇಪರ್ ಪಡೆಯುವುದು ಹೇಗೆ ಮತ್ತು ಅದನ್ನು ಬಳಸುವ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಈ ತರಬೇತಿಯಲ್ಲಿ ಭಾಗವಹಿಸಿರೋ ಇವರೆಲ್ಲರಿಗೂ ಸಹ ಈ ಸ್ಟಾಂಪ್ ಡಿಜಿಟಲ್ ಯಾವ ರೀತಿ ನಾವು ಆನ್ಲೈನಲ್ಲಿ ಕಾವೇರಿ 2 ಲಾಗಿನ್ ಆಗಿ ಯಾವ ರೀತಿ ಅದನ್ನು ಪಡಿಬೋದು ಮತ್ತು ಅದರಲ್ಲಿ ಸಹ ಬೇರೆ ಬೇರೆ ನಾನ್ ರಿಜಿಸ್ಟಬಲ್ ಮತ್ತು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟು ಮತ್ತು ರಿಜಿಸ್ಟಬಲ್ ಡಾಕ್ಯುಮೆಂಟ್ ಎಲ್ಲದ್ರ ಬಗ್ಗೆನೂ ಡಿಜಿಟಲ್ ಈ ಸ್ಟಾಂಪನ್ನು ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಶಶಿಕಲಾ, ಡಿಜಿಟಲ್ ಇ-ಸ್ಟ್ಯಾಂಪ್ ವ್ಯವಸ್ಥೆಯ ಸಮಯ ಉಳಿತಾಯ ಮಾಡುವುದಲ್ಲದೆ ಅತ್ಯಂತ ಸುರಕ್ಷಿತವಾಗಿದೆ. ಸಾರ್ವಜನಿಕರು ಈ ಆಧುನಿಕ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅಂತ ನಾನು ಹೇಳ್ತೇನೆ. ಮತ್ತೆ ಇದು ಎಷ್ಟು ಈಸಿ ಆಗಿದೆ ಅಂತಂದ್ರೆ ಈಗಿನ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅದನ್ನ ಉಪಯೋಗಿಸ್ಬೋದು. ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡೋದ್ರಿಂದ ಬೇರೆ ಯಾರು ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡೋದು. ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ, ಆಧಾರ್ ನಂಬರ್ ಕೂಡ ಲಿಂಕ್ ಆಗಿರುತ್ತೆ, ನಿಮ್ಮ ವಶದಲ್ಲಿ ಇರುತ್ತೆ.